ಸುಮಿತ್ರಾ 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 ಓ ನೀ ಇಲ್ಲಿದ್ಯಾ? ಏನೇ ಅಷ್ಟು ಜೋರಾಗಿ ಕಿರಿಸ್ತಾ ಇದ್ದೀನಿ, ಕೇಳಿಸ್ತಾ ಇಲ್ವಾ ನಿನ್ಗೆ? ಪೂಜೆ ಮಾಡ್ತಾ ಇದ್ದೀನಿ, ಹೇಳ್ರಿ. ಟ್ಯಾಬ್ಲೆಟ್ ತಗೊಂಡಿದ್ಯಾ? ಇಲ್ಲ ರೀ, ಖಾಲಿ ಆಗಿದೆ. ಹೋಗ್ತಾ ತಗೊಂಡೋಗೋಣ ಬಿಡಿ. ಯಾಕೆ ಹಿಂಗೆ ಮಾಡ್ತೀಯೇ? ಮೊದಲೇ ನೀನು ಹಾರ್ಟ್ ಪೇಷಂಟು. ಡಾಕ್ಟ್ರು ಟೈಮ್ ಟು ಟೈಮ್ ಮಾತ್ರೆ ತಗೊಳಕ್ಕೆ ಹೇಳಿದ್ದಾರೆ. ಥೂ, ತಿರ್ಬೇಕು ನನ್ನ ಮಗ. ಬಂದ ನೋಡು, ಟೈಮ್ 9 ಗಂಟೆ ಆಗಿದೆ. ಈಗ ಎದ್ದು ಬರ್ತಾವನೆ. ಇರ್ಲಿ ಬಿಡ್ರಿ. ಈಗಿನ ಮಕ್ಕಳು ಒಳ್ಳೇದನ್ನು ಕಲಿತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಕೆಟ್ಟದನ್ನು ಮಾತ್ರ 100ಕ್ಕೆ 100 ಮಾಡ್ತಾರೆ. ಹೋಗ್ಲಿ ಬಿಡ್ರಿ, ನೆನ್ನೆ ತಾನೇ ಎಕ್ಸಾಮ್ ಎಲ್ಲ ಮುಗಿಸಿ ಸುಸ್ತಾಗಿ ಮಲಗಿದ್ದಾನೆ. ಆಯ್ತು ಬಿಡ್ರಿ, ಹೋಗೋ ಕೈಕಾಲು ಮುಖ ತೊಳ್ಕೊಂಡು ಟಿಫನ್ ಮಾಡು ಅಂತೆ. ಹೋಗು ಹೋಗು, ನಿಮ್ಮಮ್ಮ ಹೇಳ್ದಂಗೆ ಮಾಡು, ಅದಕ್ಕೆ ಲಾಯಕ್ ನೀನು. ಓಕೆ ಮಮ್ಮಿ. ಅಪ್ಪ ಸ್ಕೂಲಿಗೆ ಟೈಮ್ ಆಯ್ತು, ಬಾಯ್. ಏ ತತ್ವ, ಹುಷಾರು. ಬಾರೆ, ಟೈಮ್ ಆಯ್ತು, ಕೆಲ್ಸಕ್ಕೆ ಹೋಗೋಣ. ಆ ಸೂಪರ್ವೈಸರ್ ಬೇರೆ ಕೂಗಾಡ್ತಾನೆ. ಆಯ್ತು ಬನ್ರಿ ಹೋಗೋಣ. ಸುಮಿತ್ರಾ, ಮೆಡಿಕಲ್ ಶಾಪ್ ಇದೆ ನೋಡಿ, ಮಾತ್ರ ಖಾಲಿ ಆಗಿದೆ ಅಂದಲ್, ತಗೋ. ಅಯ್ಯೋ ರೀ, ಸ್ಲಿಪ್ ತರದೇ ಮರ್ತೋದೆ. ಅಯ್ಯೋ, ಏನೇ ನೀನು? ಹಲೋ, ಏನಮ್ಮ ವಿಕ್ಟರ್ ಅಲಿಯಾಸ್ ವೈಟಿ, ಬೆಳಿಗ್ಗೆನೆ ಕಾಲ್ ಮಾಡಿಬಿಟ್ಟಿದ್ಯಾ? ಏನು ಸಮಾಚಾರ? ಸುರೇಶ, ವೆಕೆಂಟೋ ಅಂತ ವೆಬ್ಸೈಟ್ ಇದೆ, ಅಲ್ಲಿ ಕಾಲ್ ಗರ್ಲ್ಸ್ ನಂಬರ್ ಸಿಗುತ್ತಂತೆ. ಲಿಂಕ್ ಕಳಿಸ್ತೀನಿ ನೋಡೋ. ಓಹೋ, ನಾನು ಮಕ್ಕಳ ಮೀಸೆ ಚಿಗುರೋಂಗಿಲ್ಲ, ಮ್ಯಾಟ್ರ್ ಮಾಡ್ಬೇಕಂತ ಆಸೆ ಬಂದ್ಬಿಡುತ್ತೆ ನಿಮಗೆ. ಸರಿ ಕಳಿಸು, ನೋಡ್ತೀನಿ. ಹಲೋ ಹಲೋ ಸರ್, ವೆಬ್ಸೈಟಲ್ಲಿ ನಂಬರ್ ಸಿಕ್ತು. ಹಾಂ, ವಾಟ್ಸಪ್ಪಿಗೆ ಬನ್ನಿ. ಹಾಂ, ಓಕೆ ಸರ್, ಆಯಿತು. ಏನೋ ಮಗ, ಸಿಕ್ತಾ? ಲೋ ವೈಟಿ, ಸ್ವರ್ಗ ಭೂಮಿ ಮೇಲೆ ಆಯ್ತೋ ಆಕಾಶದಲ್ಲಿ ಆಯ್ತೋ ನೋಡೇ ಬಿಡೋಣ, ಬರೋ. ಸುರೇಶ, ಇವತ್ತು ಮಾಡೋಣ ಪ್ರಯಾಸ. ಹಾ. ನಿಮಿಷದಲ್ಲಿ ಮನೆ ಮುಂದೆ ಇರ್ತೀನಿ ಕಣ. ಹಾಂ, ಬಾ ಬಾ. ಸುರೇಶ, ಸುರೇಶ, ಲೋ ಸುರೇಶ, ಬೇಗ ಬಾರ ಹೋಣ. ನನ್ನ ಮಗನೇ ಯಾಕೋ ಗಿರ್ಸ್ತಾ ಇದೆಯಾ? ಆಯ್ತಾಯ್ತು. ನಡಿ ನಡಿ. ಮಗ ತೋರ್ಸೋ, ಫೋಟೋ ತೋರ್ಸೋ. ತಗೋ ನೋಡು. ಸುವರ್ಣ, ಸುಗಂಧ, ಸುವಾಸನೆ ನೋಡ್ತಿದ್ರೇನೆ ಗಮ್ಮಂತಿದ್ದಾರಲ್ಲ ಗುರು. ನನ್ಗೆ ಯಾರಾದ್ರೂ ಓಕೆ, ನಿನ್ಗೆ? ನನ್ನ ಮಗನೇ, ದುಡ್ಡೆಷ್ಟು ಗೊತ್ತಾ ನಿಂಗೆ? ಒಬ್ಬರಿಗೆ 2,000 ರೂಪಾಯಿ ಅಂದರೆ 4,00,000 ರೂಪಾಯಿ ಬೇಕು ನಮಗೆ. ಎಷ್ಟಕ್ಕಿದ್ಯಪ್ಪ? ಅಕೌಂಟಲ್ಲಿ 500 ರೂಪಾಯಿ ಇರ್ಬೋದು ಅಷ್ಟೇ ಮಗ. ನಿನ್ನ ಮಕ್ಕೆ ಕೊಡಿಲಿ.
ಹಲೋ ಅಪ್ಪ SSC ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಅಪ್ಲಿಕೇಶನ್ ಹಾಕಬೇಕು. ಒಂದು 4,000 ಇದ್ರೆ ಕಳ್ಸಪ್ಪ. ಇವತ್ತೇ ಲಾಸ್ಟ್ ಡೇಟು. ನನ್ನ ಮಗನ ಇಷ್ಟು ದಿನ ಕತ್ತೆ ಕತ್ತಿದ್ದ. ಯಾವಾಗ್ಲೂ ಇದೇ ಆಯ್ತು ನಿಂದು. ಈಗ ಹೇಳ್ತಾನೆ ದುಡ್ಡು ಬೇಕು ಅಂತ. ಏನೋ ಬಂದ್ಬಿಟ್ಟ, ದಬಾಕ್ತೀನಿ ಕಿತ್ತಾಕ್ತೀನಿ ಅನ್ನೋ ಥರ. ಯಾಕ್ರಿ ಏನಾಯ್ತು? ದುಡ್ಡು ಬೇಕಂತ ಅವನಿಗೆ. ಹಾಂ ಹೌದು, ನಂಗೆ ಹೇಳಿದ್ದ ಗೌರ್ಮೆಂಟ್ ಎಕ್ಸಾಮ್ ಬರೆಯೋದಕ್ಕೆ ದುಡ್ಡು ಬೇಕು ಅಂತ ಅಂದಿದ್ದ. ಹೋಗ್ಲಿ ಕಳ್ಸ್ರಿ. ನೀನೊಬ್ಳು ನಿನ್ನಿಂದನೇ ಹಾಳಾಗೋಗಿರೋದವನು. ಆಯ್ತು ಮಾಡಕೋ ಫೋನು ಹಾಕ್ತೀನಿ. ಬಾ ಮನೆಗೆ ಐತಿ ನಿಂಗೆ. ಮಗ ತೀರ್ಬೋಕಿ ನನ್ನ ಮಕ್ಕಳು. ನಮ್ಮ ಮನೆ ಹತ್ರ ಇರೋರೆಲ್ಲ ನನಗೆ ಕೆಲಸ ಇಲ್ಲ ಅಂತಿದ್ರು. ಆದರೆ ಇವತ್ತು ನನ್ನ ಕೆಲಸ ಇದೆ ಮಗ. ಇರುವ ನಿಮಿಷ. ಹಲೋ ಹಲೋ ಸರ್, ಇಬ್ಬರಿದ್ದೀವಿ. ಹೌದಾ? ಫೋನ್ಪೇ ಮಾಡಿದ್ದೀನಿ ಸರ್. ಲೊಕೇಶನ್ ಕಳಿಸ್ತೀನಿ, ಬಂದ್ಬಿಡಿ. ಹಾಂ ಓಕೆ ಸರ್, ಆಯಿತು. ಮಗ ನಡಿ ಹೋಗೋಣ. ಬಾ ಮಗ. ಏಯ್! ಬಾಯ್. Hey buddy, I'll kill you dog, you bloody dog. ಯಾರೋ ಗುಬ್ಬಾಡು ನೋಡ್ಕೊಂಡು ಹೋಗಕ್ಕಾಗಲ್ವಾ ಗುರು? ಏಯ್ ಸಾರಿ ಅಣ್ಣ. ಯಾಕೆ ಮಕ್ಳ ಕುಯ್ದಾಕ್ಬಿಡ್ತೀನಿ, ಕಳ್ಸ್ಕೊಳ್ರು. Sorry ಅಣ್ಣ, ತಲೆ sorry, ಕೆಡಕ್ sorry. ಮುಂಚೆ ಒಯ್ತಾ ಇರ್ಬೇಕು. ಎಗರ್ಕೊಳ್ರು. ಕರಿ ಹಂದಿ ಇದ್ದಂಗಿದ್ದಾನೆ, ನನಗೆ ಚಾಕು ತೋರಿಸ್ತಾನಲ್ಲೋ. ಎತ್ತೋ. ನಿಲ್ಸೋ ಇದೇ ಲೊಕೇಶನ್ ಕಣೋ. ಇದೆ ನೋಡು. ಏ ಅಲ್ವಾ? ಹೌದು, ಸರಿ. ಹಲೋ ಹಲೋ, ಸರ್, ಲೊಕೇಶನ್ ಹತ್ರ ಇದ್ದೀನಿ. ಅಲ್ಲೆಲ್ಲಿದ್ದೀರಾ? RT ಆರ್ಕಿಡ್ಸ್ ಅಂತ ಇದೆ ಸರ್. ಹೌದು, ಅದೇ ಮೇಡಮ್ ಮೇಲ್ ರೂಮಲ್ಲಿ ಇದ್ದಾರೆ. ರೂಮ್ ನಂಬರ್ 402. ಸೆಕ್ಯೂರಿಟಿ ಒಳಗಡೆ ಬಿಡ್ಬೇಕಂದ್ರೆ ಈಗ 1,000 ರೂಪಾಯಿ ಕಳ್ಸಿ. ಸರ್, ಏನು ಆಟ ಆಡ್ತಾ ಇದ್ದೀರಾ? ಹಾ? ಮುಂಚೆನೇ ಹೇಳ್ಬೇಕಲ್ವಾ ಇದನ್ನೆಲ್ಲ? ನನ್ನ ಹತ್ರ ದುಡ್ಡಿಲ್ಲ ಸರ್. ಬೇಕಂದ್ರೆ ಕಳ್ಸು, ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್. ಮನೆ ಕಡೆ ಕಳ್ಸ್ಕ. ಇಕ್ಕಲೇ ಫೋನು. ಏನಾಯ್ತು? ಇರುವ ನಿಮಿಷ. ಹಲೋ ಹಲೋ ಅಪ್ಪ, ಈಗ ತಾನೇ ಚೆಕ್ ಮಾಡಿದೆ. ಅಪ್ಲಿಕೇಶನ್ ಫೀಸು 5,000 ಅಂತಪ್ಪ. 1,000 ರೂಪಾಯಿ ಇದ್ರೆ ಹಾಕಪ್ಪ. ನೋಡೆ ಸುಮಿತ್ರಾ, ಅಯ್ಯೋ ಸುಮಿತ್ರಾ ಏನಾಯ್ತು ಕಣೆ? ಅಯ್ಯೋ ಸುಮಿತ್ರಾ. ಹಲೋ ಹಲೋ ಛೇ, ಯಾಕೋ? ಸ್ವಿಚ್ ಆಫ್ ಬರ್ತಾ ಇದೆ ಕಣಲ್ಲ. ಥೂ, ಸಾಕೋ ಯೋಗಿತೆ ಇಲ್ಲ ಅಂದ್ರೆ ಏನ್ ತಗೋ ಹುಟ್ಟಿಸ್ತಾರೆ ನಮ್ನ. ಯಾಕೋ ಈ ನನ್ನ ಮಗ ನನಗೆ ಸ್ವರ್ಗ ತೋರಿಸ್ತಾನೋ ಇಲ್ವೋ ಗೊತ್ತಿಲ್ಲ. ಇವತ್ತು ಡೌಟ್ ಹೊಡಿತೈತಲ್ಲ. ಇರುವ ನಿಮಿಷ, ಆ ಬ್ರೋಕರ್ ಕಾಲ್ ಮಾಡಿ ನೋಡೋಣ. ಹಲೋ ಹಲೋ ಸರ್, ದುಡ್ಡಿಲ್ಲ, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್. ದುಡ್ಡಿಲ್ಲ ಅಂದ್ರೆ ಮನೆಗೆ ಹೋಗಿ ಮಲಿಕಳ. ಇಲ್ಲಿಗೇನ್ಗೋ ಬರ್ತೀರಾ? ಗುಜಾಟ್. ಥೂ, ಕಟ್ ಮಾಡ್ದ. ಇರುವ ನಿಮಿಷ, ಮತ್ತೆ ಟ್ರೈ ಮಾಡ್ತೀನಿ. ಲೋ, ಬ್ಲಾಕ್ ಮಾಡ್ದ ಕಣೋ. ಲೋ, ಎಲ್ಲ ನಿನ್ನಿಂದಾನೆ. ನಾನೇನ್ ಮಾಡಿದೆ? ಅತ್ತ ಗಾಡಿಲೇ. ಈ ನನ್ನ ಮಗ ಭೂಮಿಯಿಂದ ಆಕಾಶ ಅಂದ, ಸ್ವರ್ಗ ಅಂದ, ಏನೂ ಇಲ್ಲದೆ ಇರೋ ಥರ ಮಾಡ್ಬಿಟ್ನಲ್ಲಪ್ಪ. ಮೊದಲು ಮನೆಗೆ ಹೋದ್ಮೇಲೆ ಫಸ್ಟ್ ಬಾತ್ರೂಮ್ಗೆ ಹೋಗ್ಬೇಕು. ಹಲೋ ಸರ್, ನೀವು ಹೇಳಿ ಲೊಕೇಶನ್ ಹತ್ರ ಬಂದಿದ್ದೀನಿ.
RT ಆರ್ಕೆಟ್ಸ್ ಅಂತ ಇದೆ, ಇದೇನಾ? ಹೌದು, ಅದೇ ಅದೇ. ಮೇಡಮು ಮೇಲ್ ರೂಮಲ್ಲಿದ್ದಾರೆ. ರೂಮ್ ನಂಬರ್ 320. ಸೆಕ್ಯೂರಿಟಿ ಒಳಗಡೆ ಬಿಡ್ಬೇಕಂದ್ರೆ Okay. 1000 ರೂಪಾಯಿ ಕಳಿಸಿ. ಓಕೆ ಸರ್, ಸ್ವಲ್ಪ ಎಳ್ಸಿದ್ರೆ ನೋಡಿ ಸರ್. ಸರಿ ಸರಿ, ಓಕೆ. ಏ ಶುಂಠಿ, ಕಲೆಕ್ಷನ್ ಎಷ್ಟಾಯ್ತು? Fucking freaking 2 lakhs bro. ಇವಾಗ ತಾನೇ ಒಬ್ಬ ಕಾಲ್ ಮಾಡಿದ್ದ. ಎಳಿಸ್ಬೇಕಂತೆ, ಎಳ್ಸು. ಕಚಡ ನನ್ನ ಮಕ್ಕಳು. ಒಬ್ಬ ಫ್ರೆಂಡ್, ರಿಲೇಟಿವ್, ಯಾಕೆ ಒಬ್ಬ ಭಿಕ್ಷುಕದವನು ದುಡ್ಡು ಕೇಳಿದ್ರು 10 ರೂಪಾಯಿ ಕೊಡಕ್ಕಿಂದು ಮುಂದೆ ನೋಡ್ತಾರೆ. ಅದೇ ಅವ್ರ ಕಾಮ, ಆಸೆ ತಲೆಗೇರಿದಾಗ ಸಾಲನಾದ್ರೂ ಮಾಡ್ತಂದು ಕೊಡ್ತಾರೆ. ಕಾಮವು ತಲೆಗೇರಿದೆ, ಪ್ರೀತಿಯು ದೂರ ಸರಿದಿದೆ. ಮಾನಿ ಹಾನಿ ಮಾನಿ ಹಾನಿ. ಬೋತ್ ಆರ್ ನಾಟ್ ಸೇಮ್ ಬ್ರೋ. ರಾಜಕೀಯದವ್ರಿಗೂ ನಮಗೂ ಏನು ವ್ಯತ್ಯಾಸ ಇಲ್ಲ. ಅವರು ನಿಮ್ಮ ಮುಟ್ಟಾಳ್ತನ, ನಿಮ್ಮ ಭಾವನೆಗಳನ್ನ ಬಳಸಿ ದುಡ್ಡು ಮಾಡ್ತಾ ಇದ್ದಾರೆ. ನಾವು ನಿಮ್ಮ ಕಾಮ, ಆಸೆಗಳನ್ನ ಬಳಸಿ ದುಡ್ಡು ಮಾಡ್ತಾ ಇದ್ದೀವಿ. ಆದರೆ ಅವ್ರು ಕಾಸು ಮಾಡಿದ್ರೆ ಬಾಸು, ನಾವು ಕಾಸು ಮಾಡಿದ್ರೆ ಕೇಸು. You stupid people in this world, we are not following money, the money follow us. ನೀವು ಎಲ್ಲಿವರೆಗೂ ಮುಟ್ಟಲ್ರಾಗಿರ್ತೀರೋ ಅಲ್ಲಿವರೆಗೂ ಅವರು ಜಾಲಿ, ನಾವು ಜಾಲಿ. ನಿಮ್ಗಳ ಲೈಫು ಖಾಲಿ ಖಾಲಿ. ಖಾಲಿ ಖಾಲಿ, ಜಾಲಿ ಜಾಲಿ. ಸುಮಿತ್ರಾ, ಸುಮಿತ್ರಾ, ಎದ್ದೇಳ ಸುಮಿತ್ರಾ, 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 ನೀನ್ ಬಿಟ್ಟಿರಕ್ಕಾಗಲ್ಲ, ಎದ್ದೇಳ ಸುಮಿತ್ರಾ. ಅಪ್ಪ ಏನಾಯ್ತಪ್ಪ? ನಿಮ್ಮಮ್ಮ ಹೋಗ್ಬಿಟ್ಲಿ ಕಣ. ಅಮ್ಮ ಹೋಗಿ 2 ವರ್ಷ ಆಯ್ತಪ್ಪ. ಇನ್ನು ಅದೇ ರೂಮಲ್ಲಿ ಬದುಕ್ತಿದ್ಯಾ? ಅಯ್ಯೋ ದೇವ್ರೇ, ಸುಮಿತ್ರಾ. ದುಡ್ಡು ಬೇಕಂತೆ. ನೀನೊಬ್ಳು, ನಿನ್ನಿಂದನೇ ಹಾಳಾಗೋಗಿರೋದವನು. ಮಡಗೋ ಫೋನು. ಮೆಡಿಕಲ್ ಶಾಪ್ ಇದೆ ನೋಡಿ, ಮೆಡಿಸಿನ್ ತಗೋ, ಖಾಲಿಯಾಗಿದೆ ಅಂದಲ್ಲ. ಹೋಗು, ನಿಮ್ಮಮ್ಮ ಹೇಳ್ತಾರಲ್ಲ, ಅದಕ್ಕೆಲ್ಲ ಯಾಕೆ ನೀನು? ಓಕೆ ಮಮ್ಮಿ. ಅಯ್ಯೋ ದೇವ್ರೇ. ಇದ್ದರೂ ಇಲ್ಲದಿರುವಂತೆ, ಇಲ್ಲದಿದ್ದರೂ ಇರುವಂತೆ, ಪ್ರೀತಿ, ಮಾನವೀಯತೆ ಭಾವನೆಗಳನ್ನು ಮರೆತು ಕಾಮ, ನಶೆ, ಕ್ರೌರ್ಯ, ಅಧಿಕಾರ ಎಂಬ ಜಾಲದಲ್ಲಿ ಸಿಲುಕಿರೋ ಪ್ರಪಂಚ ಇದು. ರಿಮೈಂಡರ್ ಮನುಷ್ಯರಿಗೆ ಮಾತ್ರ. ಇದು ರಿಮೈಂಡರ್ ಮನುಷ್ಯರಿಗೆ ಮಾತ್ರ.